ಓಕೆ, ನಿರಂತರವಾಗಿ ತಿರುಪತಿ ಬಗ್ಗೆ ಸ್ಟೋರಿ ಕೊಡ್ತಾ ಇದ್ದೀನಿ. ತಿಮ್ಮಪ್ಪನ ದರ್ಶನ ನೀವು ಮಾಡಿರ್ತೀರಿ, ಭಕ್ತಿ ಪರವಶರಾಗಿ ತಿರುಪತಿಯ ಮುಖಾರವಿಂದ ನೋಡ್ತಾ ಇರ್ತೀರಿ. ಆದರೆ ಆತನ ದೇಹದ ಮೇಲೆ ಬೇರೆ ಬೇರೆ ರೀತಿಯ ಚಿನ್ನಾಭರಣ, ಕಿರೀಟ ಎಲ್ಲವನ್ನೂ ನೀವು ನೋಡಿದ್ದೀರಿ. ಬನ್ನಿ, ಇವತ್ತು ಅದರ ರಹಸ್ಯವನ್ನು ನಿಮ್ಮ ಮುಂದೆ ಇರ್ತಾ ಇದ್ದೀನಿ. ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡಿದ್ದೀರಾ? ಶ್ರೀನಿವಾಸನ ವಿಗ್ರಹದ ಮೇಲೆ ಚಿನ್ನ ಎಷ್ಟಿರುತ್ತೆ? ಆ ತಿರುಪತಿಯ ಮುದ್ದಾದ ಮುಖವನ್ನೊಮ್ಮೆ ನೋಡಿ ಭಕ್ತಿಭಾವ ಉಕ್ಕಿ ಹರಿಯದೆ ಇರದು. ಆ ಪುಣ್ಯಕ್ಷೇತ್ರಕ್ಕೆ ಹೋಗಿ ಆತನ ದರ್ಶನವನ್ನ ಪಡೆದ್ರೆ ಕೋಟಿ ಜನ್ಮದ ಪುಣ್ಯ ಬರುತ್ತೆ. ಆತನನ್ನ ನೋಡಿ ಮನಸಾರೆ ಬೇಡಿದ್ರೆ ಸಂಕಷ್ಟಗಳ ಜೊತೆ ಪೂರ್ವ ಜನ್ಮದ ಪಾಪಗಳು ಕಳೆದು ಹೋಗುತ್ತೆ. ತಿರುಮಲ ತಿರುಪತಿ ವೆಂಕಟೇಶ್ವರ ದೇವಸ್ಥಾನದಲ್ಲಿ ಪೂಜಿಸುವ ಬಾಲಾಜಿಯ ವಿಗ್ರಹ ಚಿನ್ನದ ಗಟ್ಟಿಯಿಂದ ಮುಚ್ಚಲ್ಪಟ್ಟಿದೆ. ವಜ್ರಗಳು ಮತ್ತು ಇತರ ಅಮೂಲ್ಯ ಕಲ್ಲುಗಳನ್ನು ಬಳಸಿ ಕಿರೀಟ, ಶಂಖ, ಪಾದ ಮತ್ತು 2 ಕೈಗಳನ್ನು ಅದ್ಭುತವಾಗಿ ಅಲಂಕರಿಸಲಾಗಿದೆ. ಮೈ ತುಂಬಾ ಚಿನ್ನವನ್ನೇ ಹೊದಿಸಿಕೊಂಡಿರುವ ತಿರುಪತಿ ವೆಂಕಟೇಶ್ವರ ಸ್ವಾಮಿ ವಿಗ್ರಹ ನೋಡೋದೇ ಚಂದ. ವೆಂಕಟೇಶ್ವರ ದೇವರ ಕೆಲವು ಪುರಾತನ ಆಭರಣಗಳಲ್ಲಿ ನಾಗಾಭರಣಂ, ಕರ್ಣಾಭರಣಂ ಅಂದರೆ ಕಿವಿಯೋಲೆಗಳಿದೆ. ಮಕರ ಕುಂಡಲಂಗಳು ಅಂದರೆ ಮೊಸಳೆ ಆಕಾರದ ಕಿವಿಯೋಲೆಗಳು, ಅಂಗೈಗಳ ಮೇಲೆ ವಜ್ರಖಚಿತ ಚಿನ್ನದ ಕವಚ ಇವೆ. ಸ್ವಾಮಿ ಬಲಗೈ ಕಾಣಿಕೆಗಳನ್ನು ಸ್ವೀಕರಿಸುತ್ತದೆ. ವಿಶ್ವದ ಶ್ರೀಮಂತ ದೇವಾಲಯದ ಅಧಿಪತಿ ತಿರುಪತಿ ವೆಂಕಟೇಶ್ವರನನ್ನ ವಿಶ್ವದ ಅತಿದೊಡ್ಡ ಪಚ್ಚೆ ಕಲ್ಲುಗಳಿಂದ ಅಲಂಕರಿಸಲಾಗಿದೆ. ಇದು ಸುಮಾರು 3 ಇಂಚು ವ್ಯಾಸವನ್ನ ಹೊಂದಿದೆ. ಮೂರ್ತಿಯ ಎದೆಯನ್ನ 2 ಚಿನ್ನದ ಫಲಕಗಳಿಂದ ಅಲಂಕರಿಸಲಾಗಿದ್ದು, ಬಲಭಾಗದ ಚಿನ್ನದ ಫಲಕದ ಮೇಲೆ ಲಕ್ಷ್ಮೀ ದೇವಿಯನ್ನ ಕೆತ್ತಲಾಗಿದೆ. ಎಡಭಾಗದ ಫಲಕದಲ್ಲಿ ಪದ್ಮಾವತಿ ದೇವಿಯನ್ನ ಕೆತ್ತಲಾಗಿದೆ. ವೆಂಕಟೇಶ್ವರನು ತನ್ನ ತಲೆಯ ಮೇಲೆ ಹೊತ್ತಿರುವ ಚಿನ್ನದ ಕಿರೀಟವನ್ನ ಅತ್ಯಮೂಲ್ಯ ಹಾಗೂ ಹೆಚ್ಚು ಬೆಲೆ ಬಾಳುವ ರತ್ನಗಳಿಂದ ತಯಾರಿಸಲಾಗಿದೆ. ವೆಂಕಟೇಶ್ವರನ ಚಿನ್ನದ ಕಿವಿಯೋಲೆಗಳು ಮೊಸಳೆಯ ಆಕಾರದಲ್ಲಿದೆ. ಆದ್ದರಿಂದ ಇದನ್ನ ಮಕರ ಕುಂಡಲ ಅಂತ ಕರೆಯಲಾಗುತ್ತೆ. ಬಾಲಾಜಿ ಧರಿಸಿರುವ ಚಿನ್ನದ ನೆಕ್ಲೇಸ್ಗಳಲ್ಲಿ ಒಂದನ್ನ ಸಾಲಿಗ್ರಾಮ ಶಿಲೆಯಿಂದ ತಯಾರಿಸಲಾಗಿದೆ. ಅದರ ಮೇಲೆ ವಿಷ್ಣುವಿನ 1000 ಹೆಸರುಗಳನ್ನ ಕೆತ್ತಲಾಗಿದೆ. ಇನ್ನೊಂದು ಚಿನ್ನದ ನೆಕ್ಲೇಸ್ ಅನ್ನ ತುಳಸಿ ಮಣಿಗಳಿಂದ ಮಾಡಲ್ಪಟ್ಟಿದೆ. ಒಂದು ನೆಕ್ಲೇಸ್ ಮಣಿಗಳಿಂದ ಕೂಡಿದ್ದು, ಅದರ ಮೇಲೆ ಲಕ್ಷ್ಮೀ ದೇವಿಯ ಚಿತ್ರವನ್ನ ಕೆತ್ತಲಾಗಿದೆ. ಇನ್ನೊಂದು ನೆಕ್ಲೇಸ್ ಚಿನ್ನದಿಂದ ಮುಚ್ಚಲ್ಪಟ್ಟ ಹುಲಿ ಉಗುರುಗಳನ್ನ ಹೊಂದಿದೆ. ವೆಂಕಟೇಶ್ವರನು ಧರಿಸಿರುವ ತೋಳ್ಬಂದಿಗಳು ಇನ್ನೂ ವಿಶೇಷವಾಗಿದೆ. ಯಾಕಂದರೆ ವೆಂಕಟೇಶ್ವರನ ತೋಳ್ಬಂದಿಗಳು ಹೆಡೆಯನ್ನೆತ್ತಿ ನಿಂತ ಆದಿಶೇಷನ ಆಕಾರದಲ್ಲಿದೆ. ಸ್ವಾಮಿ ವೆಂಕಟೇಶ್ವರನು ಧರಿಸಿರುವ ಖಡ್ಗವು ಚಿನ್ನದಿಂದ ಮುಚ್ಚಲ್ಪಟ್ಟಿದೆ. ಈ ಖಡ್ಗದಲ್ಲಿ ಭಗವಾನ್ ವಿಷ್ಣುವಿನ 10 ಅವತಾರಗಳ ರೂಪವನ್ನ ನಾವು ನೋಡಬಹುದಾಗಿದೆ. ದೇವಾಲಯದ ದಾಖಲೆಗಳ ಪ್ರಕಾರ ನಮ್ಮ ವಿಜಯನಗರ ಸಾಮ್ರಾಜ್ಯದ ದೊರೆ ಕೃಷ್ಣದೇವರಾಯ 1509 ಮತ್ತು 1539 ನಡುವೆ 7 ಬಾರಿ ದೇವಾಲಯಕ್ಕೆ ಭೇಟಿ ನೀಡಿದ್ದ. ಪ್ರತಿ ಬಾರಿಯೂ ವಜ್ರಖಚಿತ ಕಿರೀಟ ಒಳಗೊಂಡಂತೆ ಅನೇಕ ಕೊಡುಗೆಯನ್ನ ನೀಡಿದ್ದ. ಆ ಎಲ್ಲ ಕೊಡುಗೆಗಳ ಮಾಹಿತಿಯನ್ನು ಶಾಸನಗಳ ಮೂಲಕ ದಾಖಲಿಸಲಾಗಿದೆ. ತಿರುಮಲ ತಿರುಪತಿ ಸನ್ನಿಧಾನದ ವೆಂಕಟೇಶ್ವರ ಸ್ವಾಮಿಯ ಚಿನ್ನದ ವಿಗ್ರಹ ಎಷ್ಟೊಂದು ಅದ್ಭುತವಲ್ಲವೇ? ನೀವು ತಿರುಪತಿಗೆ ಹೋದಾಗ ವೆಂಕಟೇಶ್ವರನ ಈ ಚಿನ್ನದ ವಿಗ್ರಹವನ್ನ ನೋಡಿ ಕಣ್ತುಂಬಿಕೊಳ್ಳಿ. ರಾಜಶೇಖರ್ ಜಹಾಗೀರ್ದಾರ್, ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಓಕೆ, ನಿರಂತರವಾಗಿ ತಿರುಪತಿ ಬಗ್ಗೆ ಸ್ಟೋರಿ ಕೊಡ್ತಾ ಇದ್ದೀನಿ. ತಿಮ್ಮಪ್ಪನ ದರ್ಶನ ನೀವು ಮಾಡಿರ್ತೀರಿ, ಭಕ್ತಿ ಪರವಶರಾಗಿ ತಿರುಪತಿಯ ಮುಖಾರವಿಂದ ನೋಡ್ತಾ ಇರ್ತೀರಿ.
ಆದರೆ ಆತನ ದೇಹದ ಮೇಲೆ ಬೇರೆ ಬೇರೆ ರೀತಿಯ ಚಿನ್ನಾಭರಣ ಕಿರೀಟ ಎಲ್ಲವನ್ನೂ ನೀವು ನೋಡಿದ್ದೀರಿ. ಬನ್ನಿ ಇವತ್ತು ಅದರ ರಹಸ್ಯವನ್ನು ನಿಮ್ಮ ಮುಂದೆ ಇರ್ತಾ ಇದ್ದೀನಿ. ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡಿದ್ದೀರಾ? ಶ್ರೀನಿವಾಸನ ವಿಗ್ರಹದ ಮೇಲೆ ಚಿನ್ನ ಎಷ್ಟಿರುತ್ತೆ? ಆ ತಿರುಪತಿಯ ಮುದ್ದಾದ ಮುಖವನ್ನೊಮ್ಮೆ ನೋಡಿ ಭಕ್ತಿಭಾವ ಉಕ್ಕಿ ಹರಿಯದೆ ಇರದು. ಆ ಪುಣ್ಯಕ್ಷೇತ್ರಕ್ಕೆ ಹೋಗಿ ಆತನ ದರ್ಶನವನ್ನ ಪಡೆದ್ರೆ ಕೋಟಿ ಜನ್ಮದ ಪುಣ್ಯ ಬರುತ್ತೆ. ಆತನನ್ನ ನೋಡಿ ಮನಸಾರೆ ಬೇಡಿದ್ರೆ ಸಂಕಷ್ಟಗಳ ಜೊತೆ ಪೂರ್ವ ಜನ್ಮದ ಪಾಪಗಳು ಕಳೆದು ಹೋಗುತ್ತೆ. ತಿರುಮಲ ತಿರುಪತಿ ವೆಂಕಟೇಶ್ವರ ದೇವಸ್ಥಾನದಲ್ಲಿ ಪೂಜಿಸುವ ಬಾಲಾಜಿಯ ವಿಗ್ರಹ ಚಿನ್ನದ ಗಟ್ಟಿಯಿಂದ ಮುಚ್ಚಲ್ಪಟ್ಟಿದೆ. ವಜ್ರಗಳು ಮತ್ತು ಇತರ ಅಮೂಲ್ಯ ಕಲ್ಲುಗಳನ್ನು ಬಳಸಿ ಕಿರೀಟ, ಶಂಖ, ಪಾದ ಮತ್ತು 2 ಕೈಗಳನ್ನು ಅದ್ಭುತವಾಗಿ ಅಲಂಕರಿಸಲಾಗಿದೆ. ಮೈ ತುಂಬಾ ಚಿನ್ನವನ್ನೇ ಹೊದಿಸಿಕೊಂಡಿರುವ ತಿರುಪತಿ ವೆಂಕಟೇಶ್ವರ ಸ್ವಾಮಿ ವಿಗ್ರಹ ನೋಡೋದೇ ಚಂದ. ವೆಂಕಟೇಶ್ವರ ದೇವರ ಕೆಲವು ಪುರಾತನ ಆಭರಣಗಳಲ್ಲಿ ನಾಗಾಭರಣಂ, ಕರ್ಣಾಭರಣಂ ಅಂದರೆ ಕಿವಿಯೋಲೆಗಳಿದೆ. ಮಕರ ಕುಂಡಲಂಗಳು ಅಂದರೆ ಮೊಸಳೆ ಆಕಾರದ ಕಿವಿಯೋಲೆಗಳು, ಅಂಗೈಗಳ ಮೇಲೆ ವಜ್ರಖಚಿತ ಚಿನ್ನದ ಕವಚ ಇವೆ. ಸ್ವಾಮಿ ಬಲಗೈ ಕಾಣಿಕೆಗಳನ್ನು ಸ್ವೀಕರಿಸುತ್ತದೆ. ವಿಶ್ವದ ಶ್ರೀಮಂತ ದೇವಾಲಯದ ಅಧಿಪತಿ ತಿರುಪತಿ ವೆಂಕಟೇಶ್ವರನನ್ನ ವಿಶ್ವದ ಅತಿ ದೊಡ್ಡ ಪಚ್ಚೆ ಕಲ್ಲುಗಳಿಂದ ಅಲಂಕರಿಸಲಾಗಿದೆ. ಇದು ಸುಮಾರು 3 ಇಂಚು ವ್ಯಾಸವನ್ನ ಹೊಂದಿದೆ. ಮೂರ್ತಿಯ ಎದೆಯನ್ನ 2 ಚಿನ್ನದ ಫಲಕಗಳಿಂದ ಅಲಂಕರಿಸಲಾಗಿದ್ದು, ಬಲಭಾಗದ ಚಿನ್ನದ ಫಲಕದ ಮೇಲೆ ಲಕ್ಷ್ಮೀ ದೇವಿಯನ್ನ ಕೆತ್ತಲಾಗಿದೆ. ಎಡಭಾಗದ ಫಲಕದಲ್ಲಿ ಪದ್ಮಾವತಿ ದೇವಿಯನ್ನ ಕೆತ್ತಲಾಗಿದೆ. ವೆಂಕಟೇಶ್ವರನು ತನ್ನ ತಲೆಯ ಮೇಲೆ ಹೊತ್ತಿರುವ ಚಿನ್ನದ ಕಿರೀಟವನ್ನ ಅತ್ಯಮೂಲ್ಯ ಹಾಗೂ ಹೆಚ್ಚು ಬೆಲೆ ಬಾಳುವ ರತ್ನಗಳಿಂದ ತಯಾರಿಸಲಾಗಿದೆ. ವೆಂಕಟೇಶ್ವರನ ಚಿನ್ನದ ಕಿವಿಯೋಲೆಗಳು ಮೊಸಳೆಯ ಆಕಾರದಲ್ಲಿದೆ. ಆದ್ದರಿಂದ ಇದನ್ನ ಮಕರ ಕುಂಡಲ ಅಂತ ಕರೆಯಲಾಗುತ್ತೆ. ಬಾಲಾಜಿ ಧರಿಸಿರುವ ಚಿನ್ನದ ನೆಕ್ಲೇಸ್ಗಳಲ್ಲಿ ಒಂದನ್ನ ಸಾಲಿಗ್ರಾಮ ಶಿಲೆಯಿಂದ ತಯಾರಿಸಲಾಗಿದೆ. ಅದರ ಮೇಲೆ ವಿಷ್ಣುವಿನ 1000 ಹೆಸರುಗಳನ್ನ ಕೆತ್ತಲಾಗಿದೆ. ಇನ್ನೊಂದು ಚಿನ್ನದ ನೆಕ್ಲೇಸ್ ಅನ್ನ ತುಳಸಿ ಮಣಿಗಳಿಂದ ಮಾಡಲ್ಪಟ್ಟಿದೆ. ಒಂದು ನೆಕ್ಲೇಸ್ ಮಣಿಗಳಿಂದ ಕೂಡಿದ್ದು ಅದರ ಮೇಲೆ ಲಕ್ಷ್ಮೀ ದೇವಿಯ ಚಿತ್ರವನ್ನ ಕೆತ್ತಲಾಗಿದೆ. ಇನ್ನೊಂದು ನೆಕ್ಲೇಸ್ ಚಿನ್ನದಿಂದ ಮುಚ್ಚಲ್ಪಟ್ಟ ಹುಲಿ ಉಗುರುಗಳನ್ನ ಹೊಂದಿದೆ. ವೆಂಕಟೇಶ್ವರನು ಧರಿಸಿರುವ ತೋಳ್ಬಂದಿಗಳು ಇನ್ನೂ ವಿಶೇಷವಾಗಿದೆ. ಯಾಕಂದರೆ ವೆಂಕಟೇಶ್ವರನ ತೋಳ್ಬಂದಿಗಳು ಹೆಡೆಯನ್ನೆತ್ತಿ ನಿಂತ ಆದಿಶೇಷನ ಆಕಾರದಲ್ಲಿದೆ. ಸ್ವಾಮಿ ವೆಂಕಟೇಶ್ವರನು ಧರಿಸಿರುವ ಖಡ್ಗವು ಚಿನ್ನದಿಂದ ಮುಚ್ಚಲ್ಪಟ್ಟಿದೆ. ಈ ಖಡ್ಗದಲ್ಲಿ ಭಗವಾನ್ ವಿಷ್ಣುವಿನ 10 ಅವತಾರಗಳ ರೂಪವನ್ನ ನಾವು ನೋಡಬಹುದಾಗಿದೆ. ದೇವಾಲಯದ ದಾಖಲೆಗಳ ಪ್ರಕಾರ ನಮ್ಮ ವಿಜಯನಗರ ಸಾಮ್ರಾಜ್ಯದ ದೊರೆ ಕೃಷ್ಣದೇವರಾಯ 1509 ಮತ್ತು 1539 ನಡುವೆ 7 ಬಾರಿ ದೇವಾಲಯಕ್ಕೆ ಭೇಟಿ ನೀಡಿದ್ದ. ಪ್ರತಿ ಬಾರಿಯೂ ವಜ್ರಖಚಿತ ಕಿರೀಟ ಒಳಗೊಂಡಂತೆ ಅನೇಕ ಕೊಡುಗೆಯನ್ನ ನೀಡಿದ್ದ. ಆ ಎಲ್ಲ ಕೊಡುಗೆಗಳ ಮಾಹಿತಿಯನ್ನು ಶಾಸನಗಳ ಮೂಲಕ ದಾಖಲಿಸಲಾಗಿದೆ. ತಿರುಮಲ ತಿರುಪತಿ ಸನ್ನಿಧಾನದ ವೆಂಕಟೇಶ್ವರ ಸ್ವಾಮಿಯ ಚಿನ್ನದ ವಿಗ್ರಹ ಎಷ್ಟೊಂದು ಅದ್ಭುತವಲ್ಲವೇ? ನೀವು ತಿರುಪತಿಗೆ ಹೋದಾಗ ವೆಂಕಟೇಶ್ವರನ ಈ ಚಿನ್ನದ ವಿಗ್ರಹವನ್ನ ನೋಡಿ ಕಣ್ತುಂಬಿಕೊಳ್ಳಿ. ರಾಜಶೇಖರ್ ಜಹಾಗೀರ್ದಾರ್, ನ್ಯೂಸ್ ಡೆಸ್ಕ್.